ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರು ಇನ್ನು ನೆನಪು ಮಾತ್ರ. ತಡರಾತ್ರಿ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. 93 ವರ್ಷ ವಯಸ್ಸಾಗಿತ್ತು ಅವರಿಗೆ. ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಮಾಜಿ ಸಿಎಂ ಎಸ್.ಎಂ. ಕೃಷ್ಣ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ತಡರಾತ್ರಿ 2:45ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಬಳಲ್ತಾ ಇದ್ರು. ಕರ್ನಾಟಕ ರಾಜಕಾರಣದ ಮುತ್ಸದ್ದಿ ರಾಜಕಾರಣಿ, ಹಾಗೆ ಮಾಜಿ ವಿದೇಶಾಂಗ ಸಚಿವ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಇನ್ನು ಕೇವಲ ನೆನಪು ಮಾತ್ರ. ಅವರು ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ತಡರಾತ್ರಿ 2:45 ಸುಮಾರಿಗೆ ನಿಧನರಾದರು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಸದ್ಯ 93 ವರ್ಷ ವಯಸ್ಸಾಗಿತ್ತು. ಇನ್ನು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಅವರಿಗೆ ಶ್ವಾಸಕೋಶದ ಸೋಂಕು ಕಾಣಿಸಿಕೊಂಡಿತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಸದ್ಯ ಈಗ ಎಸ್ಎಂಕೆ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಇನ್ನು ರಾಜಕೀಯ ಗಣ್ಯರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಗಳನ್ನ ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು. ಅಂತಿಮ ದರ್ಶನದ ಬಳಿಕ ಎಸ್ಎಂಕೆ ಹುಟ್ಟೂರಿಗೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ. ಮಧ್ಯಾಹ್ನದ ಬಳಿಕ ಮೃತದೇಹವನ್ನ ಸೋಮನಹಳ್ಳಿಗೆ ರವಾನೆ ಮಾಡಲಾಗುತ್ತದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಅಲ್ಲಿವರೆಗೂ ಅಂದ್ರೆ ಮಧ್ಯಾಹ್ನದವರೆಗೂ ಅಂತಿಮ ದರ್ಶನಕ್ಕೆ ಇಲ್ಲೇ ಬೆಂಗಳೂರಿನಲ್ಲೇ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದ್ದು, ತದನಂತರ ಎಸ್.ಎಂ. ಕೃಷ್ಣರವರ ಹುಟ್ಟೂರಾಗಿರುವಂತಹ ಸೋಮನಹಳ್ಳಿಗೆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ. ಇನ್ನು ಅಲ್ಲಿ ಅಂತಿಮ ವಿಧಿವಿಧಾನದ ಕಾರ್ಯಗಳು ಜರುಗಲಿವೆ. ಸದ್ಯಕ್ಕೆ ಎಸ್ಎಂಕೆ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ. ಹಾಗೆ ರಾಜಕೀಯ ಗಣ್ಯರ ಹಾಗೆ ಅವರ ಆಪ್ತರು, ಕುಟುಂಬಸ್ಥರ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಇತ್ತ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಇಲ್ಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗುತ್ತೆ. ಇನ್ನು ಸೋಮನಹಳ್ಳಿಯಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿರುವಂಥದ್ದು. ಸಾರ್ವಜನಿಕ ದರ್ಶನದ ಬಳಿಕ ಅಂತಿಮ ವಿಧಿವಿಧಾನದ ಕಾರ್ಯಗಳು ಜರುಗಲಿವೆ. ಮಧ್ಯಾಹ್ನದವರೆಗೂ ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದ್ದು, ಅದಾದ ಮೇಲೆ ತಮ್ಮ ಹುಟ್ಟೂರಾಗಿರುವಂತಹ ಸೋಮನಹಳ್ಳಿಯಲ್ಲಿ ಅಲ್ಲೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗುತ್ತೆ ಅನ್ನೋದರ ಕುರಿತಾಗಿ ಮಾಹಿತಿ ಇದ್ದು, ತದನಂತರ ವಿಧಿವಿಧಾನದ ಕಾರ್ಯಗಳು ಜರುಗಲಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಘವೇಂದ್ರ, ಕರ್ನಾಟಕದ ಮಾಜಿ ಸಿಎಂ, ಮಾಜಿ ವಿದೇಶಾಂಗ ಸಚಿವ, ಇನ್ನು ನಮ್ಮೆಲ್ಲರಿಗೂ ಕೂಡ ನೆನಪು ಮಾತ್ರ ಅಷ್ಟೇ ಅಂತಲೇ ಹೇಳಬಹುದು. ಸದ್ಯ ಅವರ ಅಂತಿಮ ವಿಧಿವಿಧಾನಗಳ ಸಿದ್ಧತೆಗಳು ನಡೀತಾ ಇದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಎಷ್ಟೊತ್ತಿಗೆ ನಡೆಯುತ್ತೆ, ಸಿದ್ಧತೆಗಳು ಯಾವ ರೀತಿ ನಡೀತಾ ಇದೆ, ಓವರ್ ಆಲ್ ಡೀಟೇಲ್ಸ್? ಸಚಿವ ಹಾಗೂ ಮಾಜಿ ಸಿಎಂ ಆದ ಎಸ್.ಎಂ. ಕೃಷ್ಣರವರು ಇವತ್ತು ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರ ಹುಟ್ಟೂರಾದ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಇವತ್ತು ಅವರ ಅಂತ್ಯಕ್ರಿಯೆ ನಡೆಯಲಿರುವಂತ ಬಗ್ಗೆ ಈಗ ಕುಟುಂಬಸ್ಥರು ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಕೂಡ ಬೆಂಗಳೂರಿನ ಅವರ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರೆ, ಮಧ್ಯಾಹ್ನದ ಬಳಿಕ ಅವರ ಪಾರ್ಥಿವ ಶರೀರವನ್ನ ಮಂಡ್ಯ ಜಿಲ್ಲೆ ಮದ್ದೂರಿನ ಸೋಮನಹಳ್ಳಿ ಗ್ರಾಮಕ್ಕೆ ತಂದು ಇಲ್ಲೂ ಕೂಡ
ಅಂತಿಮ ದರ್ಶನಕ್ಕೆ ಇಟ್ಟು ನಂತರ ಅಂತ್ಯಕ್ರಿಯೆಯನ್ನ ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಏನು ಒಕ್ಕಲಿಗ ಸಮುದಾಯದವರಾಗಿ ಇವರ ಒಕ್ಕಲಿಗ ಸಂಪ್ರದಾಯದಿಂದ ಇವತ್ತು ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಈಗಾಗಲೇ ಕೂಡ ಅವರ ಅಂತಿಮ ಸಂಸ್ಕಾರವನ್ನು ನಡೆಸಲಿಕ್ಕೆ ಏನು ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಏನು ಅವರ ಜಮೀನಿನಲ್ಲಿ ಇವರ ಅಂತ್ಯ ಸಂಸ್ಕಾರ ನೆರವೇರಿಸಲಿಕ್ಕೆ ಕೂಡ ಕುಟುಂಬಸ್ಥರು ನಿರ್ಧರಿಸಿದ್ದು, ಅವರ ಪಾರ್ಥಿವ ಶರೀರ ಬಂದ ಬಳಿಕ ಕುಟುಂಬದ ಏನು ಹಿಂದೂ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳು ಕೂಡ ನಡೆಯಲಿರುವಂತದ್ದು. ಏನು ಮದ್ದೂರಿನ ಸೋಮನಹಳ್ಳಿ ಜನಿಸಿದಂತ ಇವರು ನಾಡು ಕಂಡ ಅಪರೂಪದ ರಾಜಕಾರಣಿ ಮತ್ತೆ ಸಜ್ಜನಿಕೆಯ ರಾಜಕಾರಣಿ. ಇಡೀ ವಿಶ್ವವೇ ಬೆಂಗಳೂರಿನತ್ತ ತಿರುಗಿ ನೋಡುವ ಹಾಗೆ ಮಾಡಿದಂತ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣರವರು. ಹೀಗಾಗಿ ಏನು ಇವರು ಎಸ್ ಎಂ ಕೃಷ್ಣರವರ ಇವತ್ತು ಅಂತ್ಯಕ್ರಿಯೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಜಿಲ್ಲೆಯ ಪ್ರಮುಖ ಏನು ವೈದಿಕ ಕ್ರಿಯೆ ನಡೆಸುವಂತಹ ಭಾನುಪ್ರಕಾಶ್ ಶರ್ಮಾರವರ ನೇತೃತ್ವದಲ್ಲಿ ವೈದಿಕ ವಿಧಿವಿಧಾನಗಳು ಕೂಡ ನಡೆಯಲಿರುವಂತದ್ದು. ಜೊತೆಗೆ ಇವರ ನಿಧನಕ್ಕೆ ಈಗಾಗಲೇ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲೆಯ ಶಾಸಕರು ಹಾಗೂ ಮಾಜಿ ಸಚಿವರೆಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿ ಇವರ ಅಂತಿಮ ವಿಧಿವಿಧಾನ ಕಾರ್ಯಗಳಲ್ಲಿ ಏನು ಅಂತ್ಯಕ್ರಿಯೆ ನಡೆಯುತ್ತೆ ಆ ಒಂದು ಅಂತ್ಯಕ್ರಿಯೆ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಮಧುಮಾಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ತಮ್ಮ ಹುಟ್ಟೂರಿನಲ್ಲಿ ಅಂತಿಮ ದರ್ಶನಕ್ಕೆ ಹಾಗೆ ಅಂತಿಮ ವಿಧಿವಿಧಾನ ಕಾರ್ಯಗಳು ಜರುಗಿಸೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇನ್ನು ಇಲ್ಲಿ ಬೆಂಗಳೂರಿನಲ್ಲಿ ಮಧ್ಯಾಹ್ನದವರೆಗೂ ಗಣ್ಯರ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಇನ್ನು SMK ಅವರು ಶ್ವಾಸಕೋಶ ಸೋಂಕಿನಿಂದ ಬಳಲ್ತಾ ಇದ್ರು. ಈ ಒಂದು ಸೋಂಕಿನಿಂದ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು. ಇದ್ರ ಜೊತೆಗೆ ವಯೋಸಹಜ ಕಾಯಿಲೆಯಿಂದ ಕೂಡ ಅವರು ಬಳಲ್ತಾ ಇದ್ರು. ಇನ್ನು ಈ ಒಂದು ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಹಲವಾರು ಬಾರಿ ಆಸ್ಪತ್ರೆಗೂ ಕೂಡ ಅವರನ್ನು ದಾಖಲು ಮಾಡಲಾಗಿತ್ತು. ಇನ್ನು ಮಾಹಿತಿ ಪ್ರಕಾರ SMKರನ್ನ ಮೊದಲು ವೈದೇಹಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಏನು ಶ್ವಾಸಕೋಶ ಸೋಂಕಿನಿಂದ ಅವರು ಬಳಲ್ತಾ ಇದ್ರು. ಇನ್ನು ಈ ಸೋಂಕು ಕಾಣಿಸಿಕೊಂಡ ಬಳಿಕ ತದನಂತರ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ಸ್ಥಳಾಂತರ ಮಾಡಲಾಗಿತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಇನ್ನು ಡಾಕ್ಟರ್ ಸತ್ಯನಾರಾಯಣ್ ಮೈಸೂರು, ಡಾಕ್ಟರ್ ಸುನಿಲ್ ಕಾರಂತ್ ನೇತೃತ್ವದ ವೈದ್ಯರ ತಂಡ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಿತ್ತು. ಇನ್ನು ಶ್ವಾಸಕೋಶದ ಸೋಂಕಿನ ಕಾರಣಕ್ಕೆ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು. ಹೀಗಾಗಿ ICUಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ತಡರಾತ್ರಿ 2:45 ಸುಮಾರಿಗೆ ಅವರು ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ಆಗಿದ್ದ ಹಿರಿಯ ರಾಜಕಾರಣಿ SM ಕೃಷ್ಣರವರು ತಡರಾತ್ರಿ 2:45 ಸುಮಾರಿಗೆ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರು, ನಾನು ಆಗಲೇ ಹೇಳಿದಂತೆ ಹಲವು ಬಾರಿ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಡಿಸೆಂಬರ್ 10ರಂದು ನಿಧನರಾಗಿದ್ದಾರೆ. ಈ ಮೂಲಕ ರಾಜಕಾರಣದಲ್ಲಿ ಸಜ್ಜನ, ಶಾಂತ ಸ್ವಭಾವ ಹಿರಿಯ ರಾಜಕಾರಣಿಯನ್ನ, ರಾಜಕೀಯ ನಾಯಕರನ್ನ ಈ ನಾಡು ಕಳೆದುಕೊಳ್ತು ಅಂತಲೇ ಹೇಳಬಹುದು. ವಯೋಸಹಜ ಕಾಯಿಲೆಯಿಂದ ಮಾಜಿ CM SM ಕೃಷ್ಣರವರು ಬಳಲ್ತಾ ಇದ್ರು. ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಇನ್ನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಧ್ಯಾಹ್ನದವರೆಗೂ ಗಣ್ಯರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದ್ದು, ಇನ್ನು ಮಧ್ಯಾಹ್ನದ ಬಳಿಕ ಅವರ ಹುಟ್ಟೂರಾಗಿರುವಂತಹ ಮಂಡ್ಯದ ಸೋಮನಹಳ್ಳಿಗೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಅಲ್ಲಿಯೂ ಕೂಡ
ಸಂಜೆಯ ತನಕ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಅದಾದ ಮೇಲೆ ಅಂತಿಮ ವಿಧಿವಿಧಾನದ ಕಾರ್ಯಗಳು ಜರುಗಲಿವೆ. ಈ ಕುರಿತು ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಅನಂತ್, ರಾಜಕಾರಣದಲ್ಲಿ ಸಜ್ಜನ ಶಾಂತ ಸ್ವಭಾವವನ್ನು ಹೊಂದಿದ್ದಂತಹ ಹಿರಿಯ ರಾಜಕೀಯ ನಾಯಕರನ್ನ ಇವತ್ತು ನಾವೆಲ್ಲರೂ ಕೂಡ ಕಳೆದುಕೊಂಡಿದ್ದೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಮಾಲ, ಏನಂದ್ರೆ ಎಸ್.ಎಂ. ಕೃಷ್ಣ ಅವರ ಒಂದು ಮರಣ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ಕೂಡ ಒಂದು ರಾಜಕಾರಣದಲ್ಲಿ ಅವರ ಒಂದು ಸಲಹೆ ಮತ್ತೆ ಅವರ ಒಂದು ಮಾರ್ಗದರ್ಶನ ತುಂಬಾ ಅಗತ್ಯತೆ ಇತ್ತು ಅಂತಲೇ ಹೇಳ್ಬೋದು. ಅವರನ್ನ ಕಳ್ಕೊಂಡು ಅದರಲ್ಲೂ ಕೂಡ ರಾಜಕೀಯ ವಲಯಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಮತ್ತೆ ಅವರು ಸಾಕಷ್ಟು ತಮ್ಮ ಗರಡಿಯಲ್ಲಿ ಸಾಕಷ್ಟು ಜನ ಅವರನ್ನ ಬೆಳೆಸಿದಂತವ್ರು. ಅದರ ಜೊತೆಗೆ ಬೆಂಗಳೂರನ್ನ ಒಂದು IT-BT ಹಬ್ ಆಗಿ ಕನ್ವರ್ಟ್ ಮಾಡಿದಂತ ಒಂದು ಶ್ರೇಯಸ್ಸು ಎಸ್.ಎಂ. ಕೃಷ್ಣ ಅವರಿಗೆ ಸಲ್ತಾ ಇದೆ. ಯಾಕೆಂದ್ರೆ ಅಷ್ಟೊಂದು ಮಟ್ಟದ ಬೆಂಗಳೂರು ಡೆವಲಪ್ಮೆಂಟ್ ಅನ್ನ ಕಂಡಿದ್ದಂಥದ್ದು ಎಸ್.ಎಂ. ಕೃಷ್ಣ ಅವರ ಒಂದು ಅವಧಿನಲ್ಲಿ. ಏನು ಅವರು 1999ರಿಂದ 2004ವರೆಗೂ ಏನು ಅವರು ಒಂದು ಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ ಬೆಂಗಳೂರು ಒಂದು ಅತ್ಯಂತ ಅಂದ್ರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಿಕೊಂಡಿತ್ತು ಅವರ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರು ಒಂದು ವಿಷನ್ ಅನ್ನ ಇಟ್ಕೊಂಡಿದ್ದಂತಹ ಒಬ್ಬ ವ್ಯಕ್ತಿಯಾಗಿದ್ರು. ಅದರ ಜೊತೆಗೆ ಅವರು ಮೊದಲಿಂದಲೂ ಕೂಡ ಒಂದು ನೀವು ಹೇಳಿದ ರೀತಿಯಲ್ಲಿ ಒಬ್ಬ ಸುಶಿಕ್ಷಿತ ವ್ಯಕ್ತಿಯಾಗಿದ್ರು. ಮತ್ತೆ ಒಬ್ಬ ಸಜ್ಜನ ರಾಜಕಾರಣಿ ಅಂತಲೇ ಹೇಳ್ಬೋದು. ಆತರ ಒಂದು ರಾಜಕಾರಣಿ ಅಂದ್ರೆ ಈ ರೀತಿಯಾಗಿ ಇರ್ಬೇಕು ಅನ್ನೋ ಒಂದು ಮಟ್ಟಕ್ಕೆ ಅವರು ರೋಲ್ ಮಾಡಲ್ ಆಗಿದ್ದಂತಹ ಒಬ್ಬ ವ್ಯಕ್ತಿ ಅಂತಲೇ ಹೇಳ್ಬೋದು. ಮತ್ತೆ ಯಾವತ್ತೂ ಕೂಡ ಒಂದು ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಮತ್ತೆ ಯಾರಿಗೂ ಕೂಡ ಒಂದು ಅಂದ್ರೆ ಏನು ರಾಜಕೀಯದಲ್ಲಿ ಇವತ್ತಿನ ಒಂದು ನಾವು ಸನ್ನಿವೇಶವನ್ನು ನೋಡಿದಾಗ ಅಂತ ಒಂದು ಅಗ್ರೆಸಿವ್ ಮಾತುಗಾರಿಕೆ ಆಗಿರ್ಬೋದು, ಆ ತರದ್ ಯಾವುದೂ ಕೂಡ ಎಸ್.ಎಂ. ಕೃಷ್ಣ ಅವರು ಒಂದು ಮಾಡಿರಲಿಲ್ಲ. ಮತ್ತೆ ಯಾವುದೇ ವಿವಾದಕ್ಕೂ ಕೂಡ ಒಳಗಾಗದಿರುವಂತಹ ವ್ಯಕ್ತಿ. ಬಹುಶಃ ರಾಜಕಾರಣದಲ್ಲಿ ಆತರ ಒಂದು ಹಂತದಲ್ಲಿ ಮತ್ತೆ ಆತರ ಒಂದು ಸನ್ನಿವೇಶ ಆತರ ಒಂದು ಮಟ್ಟದಲ್ಲಿ ಬೆಳೆಯೋದು ತುಂಬಾ ಕಷ್ಟ. ಯಾಕೆಂದ್ರೆ ಒಂದು ಅತ್ಯುನ್ನತ ಮಟ್ಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿವಾದಗಳಾಗಿರ್ಬೋದು, ಕೆಲವೊಂದು ಅವ್ರ ಬಗ್ಗೆ ಒಂದು ಈ ತರದ್ದೆಲ್ಲ ಒಂದಷ್ಟು ಗಾಸಿಪ್ಸ್ ಅನ್ನ ನಾವು ಕೇಳ್ತಾ ಇರ್ತೀವಿ. ಬಟ್ ಅದ್ ಯಾವುದಕ್ಕೂ ಅವಕಾಶವನ್ನ ಕೊಡದಂತಹ ವ್ಯಕ್ತಿ. ತುಂಬಾ ಅಂದ್ರೆ ಗ್ರೌಂಡ್ ಲೆವೆಲ್ ಇಂದಲೇ ಬೆಳೆದಂತವ್ರು. 1962ರಲ್ಲಿ ಅವರು ಮೊದಲ ಬಾರಿಗೆ ಚುನಾವಣೆಯನ್ನ ಸ್ಪರ್ಧಿಸಿದ್ದಂತವ್ರು. ಮತ್ತೆ ರಾಜಕೀಯದಲ್ಲಿ ಎಲ್ಲಾ ರೀತಿಯಾದಂತಹ ಹುದ್ದೆಗಳನ್ನ ಅಲಂಕರಿಸಿದ್ರಂತಲೇ ಹೇಳ್ಬೋದು. ಏನು ಮುಖ್ಯಮಂತ್ರಿಯಾಗಿ, ಮಹಾರಾಷ್ಟ್ರದ ರಾಜ್ಯಪಾಲರಾಗಿ, ವಿದೇಶಾಂಗ ಸಚಿವರಾಗಿ, ಮತ್ತೆ ಕಾಂಗ್ರೆಸ್ನಲ್ಲಿ ಅತ್ಯುನ್ನತವಾಗಿರುವಂತಹ ಒಂದು ಹುದ್ದೆಯನ್ನು ಕೂಡ ಅಲಂಕರಿಸಿದಂತವ್ರು. ಎಲ್ಲಾ ರೀತಿಯಾದಂತಹ ಒಂದು ಅತ್ಯುನ್ನತ ದೊಡ್ಡ ಹುದ್ದೆಗಳನ್ನು ಕೂಡ ಅವರು ಅಲಂಕರಿಸಿದಂತರು. ಅಧಿಕಾರದ ಒಂದು ಏನು ಎಲ್ಲಾ ರೀತಿಯಾದಂತಹ ಮಜಲುಗಳನ್ನ ಪಟ್ಟುಗಳನ್ನ ಬಲ್ಲಂತವರಾಗಿದ್ರು. ಆ ರೀತಿಯಾದಂತಹ ಒಬ್ಬ ವ್ಯಕ್ತಿ. ಅವರನ್ನ ಕಳ್ಕೊಂಡಂತದ್ದು ಒಂದು ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನು ಸದಾಶಿವನಗರದಲ್ಲಿ ಅವರ ಮನೆಯಲ್ಲಿ ಈಗ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಈಗಾಗಲೇ ಏನು ಬೆಳಗಾವಿ ಅಧಿವೇಶನ ಕೂಡ ನಡೀತಿರೋದ್ರಿಂದ ಇವತ್ತಿಗೆ ಅಧಿವೇಶನದಲ್ಲಿ ಸಂತಾಪವನ್ನು ಸೂಚಿಸಿ ಅಧಿವೇಶನವನ್ನ ಮೊಟಕುಗೊಳಿಸಿ ಎಲ್ಲಾ ಏನು ರಾಜಕೀಯ, ಅದರಲ್ಲೂ ಕೂಡ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರು ಅತ್ಯಂತ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡವರು. ಮತ್ತೆ DK ಶಿವಕುಮಾರ್ ಅವರ ಒಂದು ಬೆಳವಣಿಗೆಯಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರನೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿದೆ. ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಇದರಲ್ಲಿ. ಹಾಗಾಗಿ ಅವರೆಲ್ಲರೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಬಂದು ಅವರೆಲ್ಲರೂ ಕೂಡ ಏನು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಈಗ ಒಟ್ಟಾರೆ ಹೇಳ್ಬೇಕಂದ್ರೆ ಎಸ್.ಎಂ. ಕೃಷ್ಣ ಅವರ ಒಂದು ಸಾವಿಗೆ ಸಾಕಷ್ಟು ಜನ ರಾಜಕಾರಣಿಗಳು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಬಹುಶಃ ಏನು ಮಾಡಕ್ಕಾಗಲ್ಲ, ವಿಧಿ ಮುಂದೆ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಆಗ್ಲೇ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸುಮಾರು ದಿನಗಳಿಂದಲೂ ಕೂಡ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಎಲ್ಲ ಒಂದ್ ಕಡೆ ವಯೋಸಹಜ ಕಾಯಿಲೆ ಮತ್ತೆ ಅವರ ಒಂದು ದೇಹನೂ ಕೂಡ ಸ್ಪಂದಿಸ್ತಾ ಇರುವಂತಹ ಒಂದು ಸನ್ನಿವೇಶದಲ್ಲಿ ಅವರು ತಡರಾತ್ರಿ 2:30 ಸುಮಾರಿಗೆ ನಿಧನರಾಗಿದ್ದಾರೆ. ಅವರನ್ನ ಕಳ್ಕೊಂಡಂತಹ ಕರ್ನಾಟಕ ಆಗಿರ್ಬೋದು, ಅವರ ಒಂದು ಕುಟುಂಬ ಆಗಿರ್ಬೋದು,
ಮತ್ತೆ ಅವರ ಆತ್ಮೀಯ ವಲಯ ಆಗಿರ್ಬೋದು ಎಲ್ಲರೂ ಕೂಡ ಒಂದು ನೋವಿನಲ್ಲಿದ್ದಾರೆ. ದೇವರು ಅವರೆಲ್ಲರೂ ಕೂಡ ಒಂದು ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಕೊಡ್ಲಿ ಅಂತೇಳಿ ನಾವು ಕೂಡ ನಮ್ಮ ಜಿ ಕನ್ನಡ ನ್ಯೂಸ್ ಇಂದ ಅವರಿಗೆ ಒಂದು ಸಂತಾಪವನ್ನ ಸೂಚಿಸಿದ್ವಿ. ಒಟ್ಟಾರೆಯಾಗಿ ಎಸ್.ಎಂ. ಕೃಷ್ಣ ಅವರ ಒಂದು ಸಾವು ಒಂದು ದೊಡ್ಡ ಮಟ್ಟದ ನಷ್ಟ. ಆದ್ರೂ ಕೂಡ ಅದನ್ನ ಎಲ್ಲರೂ ಕೂಡ ಸಹಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು ಮಧುಮಾಲಾ. ಎಸ್, ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.